ಸರಿ ಸರಿ. ಪ್ರತಿ ಬಾರಿ ಅಜೋರ ಇಲ್ಲಿಂದಾನೆ ಶುರು ಮಾಡ್ತಾ ಇದ್ರು ಕ್ಯಾಂಪೇನಿಂಗ್, ನೀವು ಇಲ್ಲಿಂದ ಶುರು ಮಾಡ್ತೀರಿ ಅಂತ. ಯಾಕಂದ್ರೆ ಈಶಾನ ಮೂಲಿ ರೀ, ಆಮೇಲೆ ನಮ್ಮ ಸಂಸ್ಕಾರ ಪ್ರಕಾರನು ಈಶಾನ ಮೂಲಿ, ಆಮೇಲೆ ಕುಬೇರ ಮೂಲಿನೇ ಶ್ರೇಷ್ಠ. ಅವ್ರು ಮಾತಾಡ್ತಾರೆ ಸುಮ್ಕಿರಿ. ಅಣ್ಣ ನಾನು ಈಶಾನ ಮೂಲಿನೇ ಅಂತಿದ್ದಾರೆ. ಹ್ಞೂನ್ರಿ, ಇಲ್ಲ ಅದೇ ಈಶಾನ ಮೂಲಿ ಅಂತ ಶುರು ಮಾಡಿವಿ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಹಿಂದ್ಗಡೆ ಇರೋ ದೇವಸ್ಥಾನ ಈಶ್ವರಂದು ಬಸವಣ್ಣಂದು ನೋಡ್ತಿದ್ದೀರಲ್ಲ, ಇದು 11ನೇ ಶತಮಾನ ದೇವಸ್ಥಾನ. ಆಮೇಲೆ ಈಗ ಒಂದು ವರ್ಷ ಹಿಂದೆ ಅಜ್ಜರ ಕೆಲಸ ಶುರು ಮಾಡಿದ್ರು. ಇದು ಬಸವಣ್ಣನ ಮೂರ್ತಿ ಏನಿತ್ತು ಭಾಳ ಕೆಳಗಿತ್ತು, ಅದು ದೇವಸ್ಥಾನ ಪೂರ್ತಿ ಎತ್ತಾರೆ, ಕಲ್ಲಿನ ಕಟ್ಟಡ ಪೂರ್ತಿ. ಆಮೇಲೆ ಇದು ಆರ್ಕಿಟೆಕ್ಚರ್, ಟೆಂಪಲ್ ಆರ್ಕಿಟೆಕ್ಚರ್ ನೀವು ನೋಡಿದ್ರೆ ಇದು ನಮ್ಮ ಹರಿಹರೇಶ್ವರ ದೇವಸ್ಥಾನ ಐತಲ್ಲ ಹರಿಹರ, ಅದೇ ಸ್ಟೈಲ್ ನೋಡ್ರಿ. ಆಮೇಲೆ ಅಂಥ ದೇವಸ್ಥಾನಗಳು ಸಿಗೋದೇ ಕಷ್ಟ ಆಗ್ಯಾವೆ. ಸೊ ಇದು ಒಂದು ಸ್ಟೇಪಲ್ ಆಗ್ತೈತಿ ನಮ್ಮ ದಾವಣಗೆರೆನಲ್ಲಿ, ಈ ಹಿಸ್ಟಾರಿಕಲ್ ಕನ್ಸರ್ವೇಷನ್ ಹೆಂಗೆ ಮಾಡೋದು ಅಂತ. ಸೊ ಅದು ಭಾಳ ಚೆನ್ನಾಗಾಯ್ತು ದೇವಸ್ಥಾನ ನೋಡಿ. ಪ್ರತಿದಿನ ದೇವಸ್ಥಾನ ಬೆಳಿತೈತಿ. ಆಮೇಲೆ ಮಾಡಿರೋರು ಎಲ್ಲ ಕೆಲಸಗಾರರು ಭಾಳ ಚೆನ್ನಾಗಿ ಕಟ್ತಿದ್ದಾರೆ ಅಂತ ಅವ್ರಿಗೆ ಒಂದು ಧನ್ಯವಾದ. ಕ್ಷೇತ್ರದಲ್ಲಿ ಭಾಳ ಚೆನ್ನಾಗೈತ್ರಿ, ನೀವೇ ನೋಡ್ತಿದ್ದೀರಿ. ಎಲ್ಲ ಬಂಡ ಆಯ್ತು, ಎಲ್ಲ ಶಮನ ಆಯ್ತು, ಎಲ್ಲ ಒಂದಾಗಿ ಒಟ್ಟಾಗಿ ಸರ್. ನಾನೇ ನಮ್ಮ ಆಯುಬ್ದಾರ್ ಜೊತೆ ಏನ್ ನೀವು ಎಲ್ಲ ಪ್ರೆಸ್ ಅವ್ರು ಸುಮ್ನೆ ಹೂಹಾ ಮಾಡಕರನೆ ನಾವ್ ಅಂದ್ವಿ, ಅದ್ ಏನು ಇಲ್ಲ, ಅವ್ರು ನಮ್ ದೊಡ್ಡಪ್ಪರಂಗಿದ್ದಾರೆ, ನೀವ್ ಯಾಕೆ ಸುಮ್ನೆ ಏನೇನೋ ತಗೊಂಡ್ ಓಡ್ತೀರಿ ಅಂತ. ಒಂದ್ಸತಿ ನೀವು 50-100 ಜನ ಕೇಳ್ತಿದ್ರೆ ಅವ್ರು ಹೇಳ್ತಿದ್ರು ನಿಮಗೆ. ಅದು ಬಿಟ್ಟು ಬೇರೆ ಬಹಳ ಇಂಪಾರ್ಟೆಂಟ್ ಸ್ಟೋರೀಸ್ ಇದಾವೆ, ಅವನ್ ಕವರ್ ಮಾಡಲ್ರಿ ಸರ್. ಹ್ಞೂ, ಈಗ ಕ್ಯಾಂಪೇನಿಂಗ್ ಶುರು ಮಾಡ್ಬೋದು. ಬಾಬಾರ ಆಶೀರ್ವಾದ ಪಡ್ಕೊಂಡ್ಬಂದ್ರಿ ಕ್ಷೇತ್ರ ಜನರಿಗೆ ಏನ್ ಹೇಳಕ್ ಇಷ್ಟ? ಕ್ಷೇತ್ರ ಜನಕ್ಕೆ ಇಷ್ಟೇ ಹೇಳಕ್ ಇಷ್ಟಪಡ್ತೀವಿ. ನನಗೆ ಶ್ಯಾಮ ಶಿವಶಂಕರಪ್ಪ ಅವರು ನಮ್ಮ ದುರ್ಗಮ್ಮರ ಜೊತೆ ಎಲ್ಲರನ್ನ ಕಾಪಾಡ್ತಾರೆ. ಹಂಗೆ ನಾವು ಅವ್ರ ಮೊಮ್ಮಗನಾಗಿ ಆ ಕರ್ತವ್ಯನ ಈಗಾಗಲೇ ಅಬ್ಬರದ ಪ್ರಚಾರ ಪ್ರಾರಂಭವಾಗಿದೆ. ಕಳೆದ 4 ದಿನಗಳಿಂದ ಕೂಡ ಮತಯಾಚನೆ ಪ್ರತಿ ಮನೆ ಹೋಗಿ ನಾವು ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲರೂ ಒಗ್ಗೂಡಿ ಹೋಗ್ತಾ ಇದ್ದೀವಿ. ಒಂದಂತೂ ಸತ್ಯ, ಇವತ್ತು ಮತದಾರ ದೇವರ ಪ್ರಭುಗಳು ಹೇಳ್ತಾ ಇದ್ದಾರೆ, ಈ ಬಾರಿ ಬಿಜೆಪಿ ಕಾಂಗ್ರೆಸ್ನ ದುರಾಡಳಿತ ವ್ಯವಸ್ಥೆ ವಿರುದ್ಧ ಇವತ್ತು ಜನ ರೋಷಿ ಹೋಗಿದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ, ಮೇ 4ರಂದು ವಿಜಯೋತ್ಸವ ಆಚರಣೆ ಮಾಡ್ತಾರೆ. ಅವ್ರದ್ದು ಆಂತರಿಕ ವಿಚಾರ, ಅದು ಯಾರೇ ಕಣದಲ್ಲಿದ್ರು ಕೂಡ ಕಾಂಗ್ರೆಸ್ ಅನ್ನು ಎದುರಿಸ್ತೀನಿ, ಗೆಲ್ತೀನಿ. ಆಂತರಿಕ ವಿಚಾರ, ಯಾರೇ ಇದ್ರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನಾಳೆ ಬರ್ತಾರೆ, ವಿಜಯೇಂದ್ರಣ್ಣ ಬರ್ತಾರೆ, ಸಿದ್ದೇಶ್ವರ ಜೊತೆಗೆ ಎಲ್ಲರೂ ಕೂಡ ಬರ್ತಾರೆ. ಒಗ್ಗೂಡಿ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು, ಜಿಲ್ಲಾ ಮುಖಂಡರು ಎಲ್ಲರೂ ಸೇರಿ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸ್ತಾರೆ. ಮತದಾರ ದೇವರ ಪ್ರಭುಗಳ ಆಶೀರ್ವಾದ ನನ್ನ ಮೇಲೆ ಇದೆ ಈ ಬಾರಿ. ಅವರು ಆಶೀರ್ವಾದ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.